ये च नमो प्रथमो हनुमान्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ನೋಡಿದ್ದೀವಿ. ಹತ ಚ ಈಶ್ವರೇತು ಅಸಾರ್ವತ್ರಿಕಂ ಅನ್ಯತ್ರ ಅನಾಲೋಚನೆ ಸರ್ವ ವಿಷಯ ಜ್ಞಾನಂ ಲಕ್ಷ್ಮೀ ಜ್ಞಾನಂ ಹಾಗೆ ಅಂತ. ಲಕ್ಷ್ಮೀ ಜ್ಞಾನ ಅಂದ್ರೆ ಏನು? ಪರಮಾತ್ಮನ ಪರಮಾತ್ಮನ ವಿಷಯದಲ್ಲಿ ಅಸಾರ್ವತ್ರಿಕಂ ಅಂದರೆ ಪರಮಾತ್ಮನ ಗುಣಗಳನ್ನ ಸಂಪೂರ್ಣವಾಗಿ ಆ, ತಿಳಿಯದೇ ಇರೋದು. ಅಂದ್ರೆ ಪರಮಾತ್ಮನ ಜ್ಞಾನ ಸಂಪೂರ್ಣ ಇಲ್ಲದೇ ಇದ್ದು ಅನ್ಯತ್ರ ಅನಾಲೋಚನೆ ಸರ್ವ ವಿಷಯ ಜ್ಞಾನಂ, ಪರಮಾತ್ಮನನ್ನ ಬಿಟ್ಟು ಬೇರೆ ಕಡೆಯಲ್ಲಿ ಆಲೋಚನೆ ಮಾಡದೇನೆ ಎಲ್ಲಾ ವಿಷಯದ ಜ್ಞಾನ ಯಾರಿಗೆ ಇದೆಯೋ ಅದು ಲಕ್ಷ್ಮೀ ಜ್ಞಾನ. ಅಂಥ ಜ್ಞಾನವನ್ನ ಲಕ್ಷ್ಮೀ ಜ್ಞಾನ ಅಂತ ಕರಿತೀವಿ. ಇಲ್ಲಿ ದಲಕೃತ್ಯ ನಾವು ನೋಡ್ತಾ ಇದ್ದೀವಿ. ಅನಾಲೋಚನೆ ಸರ್ವ ವಿಷಯ ಜ್ಞಾನಂ ಲಕ್ಷ್ಮೀ ಜ್ಞಾನಂ ಇತ್ಯುಕ್ತೆ ಈಶ್ವರ ಜ್ಞಾನೇ ಅತಿವ್ಯಾಪ್ತಿ ಅತಃ ಈಶ್ವರೇತು ಅಸಾರ್ವತ್ರಿಕಂ ಹಾಗೆ ಅಂತ ಆ ಒಂದು ವಿಶೇಷಣವನ್ನ ಸೇರಿಸಿದ್ದು ಅಂತ. ತದನಂತರ ಈಶ್ವರೇತು ಅಸಾರ್ವತ್ರಿಕಂ ಆಲೋಚನೆ ಸರ್ವ ವಿಷಯ ಜ್ಞಾನಂ, ಅನಾಲೋಚನೆ ಅಂತ ಇರಬೇಕು. ಅನಾಲೋಚನೆ ಸರ್ವ ವಿಷಯ ಜ್ಞಾನಂ ಇತ್ಯುಕ್ತೆ ವ್ಯಾಘಾತೇನ ಅಸಂಭವ ಹಾಗೆ ಅಂತ ಒಂದು ಆಕ್ಷೇಪ. ನೋಡಿ, ಇಲ್ಲಿ ಯಾವ ಪದ ಮಿಸ್ ಆಗಿದೆ, ಯಾವ ಪದವನ್ನ ನಾವು ಏಮ್ ಮಾಡ್ತಾ ಇದ್ದೀವಿ ಹಾಗೆ ಅಂದ್ರೆ ಅನ್ಯತ್ರ ಎನ್ನುವ ಪದ. ನೋಡಿ, ಈಶ್ವರೇತು ಅಸಾರ್ವತ್ರಿಕಂ ಅನ್ಯತ್ರ ಅಂತ ಇದೆ ಮೇಲಿನ ಲಕ್ಷಣದಲ್ಲಿ. ಅನ್ಯತ್ರ ಪದ ಇಲ್ಲಿ ಇಲ್ಲ. ಆ ಅನ್ಯತ್ರ ಪದ ಬಿಟ್ಟು ಉಳಿದ ಪದಗಳನ್ನ ಸೇರಿಸಿ ಲಕ್ಷಣ ಹೇಳಿದರೆ ಈಶ್ವರೇತು ಅಸಾರ್ವತ್ರಿಕಂ, ಪರಮಾತ್ಮನ ವಿಷಯದಲ್ಲಿ ಸಂಪೂರ್ಣ ಜ್ಞಾನ ಇಲ್ಲದೇನೆ ಅನಾಲೋಚನೆ ಸರ್ವ ವಿಷಯ ಜ್ಞಾನ, ಆಲೋಚನೆ ಮಾಡದೇನೆ ಸರ್ವ ವಿಷಯ ಜ್ಞಾನ ಹಾಗೆ ಅಂತ ಹೇಳಿದರೆ ಏನ್ ಬಂತು? ವ್ಯಾಘಾತ ದೋಷ ಬಂತು. ವ್ಯಾಘಾತ ಅಂದ್ರೆ ವಿರುದ್ಧವಾಗಿ ಹೇಳೋದು ಅಂತ ಹೇಳೋದು. ನೋಡಿ, ಈಶ್ವರೇತು ಅಸಾರ್ವತ್ರಿಕಂ, ಈಶ್ವರನ ವಿಷಯದಲ್ಲಿ ಸಂಪೂರ್ಣ ಜ್ಞಾನ ಇಲ್ಲ. ಅನಾಲೋಚನೆ ಸರ್ವ ವಿಷಯ ಜ್ಞಾನ, ಆಲೋಚನೆ ಮಾಡದೇನೆ ಸರ್ವ ವಿಷಯ ಜ್ಞಾನ. ವ್ಯಾಘಾತ ಆಯ್ತು. ನೋಡಿ, ಒಂದು ಕಡೆ ಈಶ್ವರನ ಜ್ಞಾನ ಸಂಪೂರ್ಣ ಇಲ್ಲ, ಒಂದು ಕಡೆ ಸರ್ವ ವಿಷಯ ಜ್ಞಾನ ಅಂತ ಹೇಳ್ತೀರಾ. ವಿರುದ್ಧ ಆಯ್ತಲ್ಲ ಅಂತ ಒಂದು ಪ್ರಶ್ನೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅದರಿಂದ ವ್ಯಾಘಾತ ಅಂದ್ರೆ ಹೇಳೋದು, ಒಂದು ಕಡೆ ಜ್ಞಾನ ಇಲ್ಲ ಅಂತ ಹೇಳೋದು, ಒಂದು ಕಡೆ ಜ್ಞಾನ ಇದೆ ಅಂತ ಹೇಳೋದು, ಸರ್ವ ವಿಷಯ ಜ್ಞಾನ ಅಂತ ಹೇಳೋದು, ವಿರುದ್ಧವಾಗಿ ಹೇಳೋದು. ಅದರಿಂದ ಈ ತರ ಲಕ್ಷಣ ಕೂಡೋದಿಲ್ಲ, ಅಸಂಭವ, ಕೂಡೋದೇ ಇಲ್ಲ ಹಾಗೆ ಅಂತ ಹೇಳಿದರೆ ಸ್ಯಾತ್, ಹೌದು. ಅತಃ ಅನ್ಯತ್ರ ಇತಿ, ಅನ್ಯತ್ರ ಅಂತ ಒಂದು ಪದ ಅಂದ್ರೆ ಏನರ್ಥ ಬಂತು? ಪರಮಾತ್ಮನ ವಿಷಯದಲ್ಲಿ ಸಂಪೂರ್ಣ ಜ್ಞಾನ ಇಲ್ಲ, ಅನ್ಯತ್ರ ಪರಮಾತ್ಮನನ್ನ ಬಿಟ್ಟು ಬೇರೆ ಕಡೆ. ನೋಡಿ, ಅನ್ಯತ್ರ ಅಂತ ಪದ ಹಾಕದೇ ಹೋಗಿದ್ರೆ ವ್ಯಾಘಾತ ಬರ್ತಾ ಇತ್ತು. ಅದರಿಂದ ಅನ್ಯತ್ರ ಎನ್ನುವ ಪದವನ್ನ ಲಕ್ಷಣದಲ್ಲಿ ಸೇರಿಸಬೇಕಾಗಿದೆ ಹಾಗೆ ಅಂತ, ಅದಕ್ಕಾಗಿ ಇಷ್ಟು ವಿಚಾರವನ್ನ ಹೇಳಿದ್ದಾರೆ. ಈಶ್ವರೇತು ಅಸಾರ್ವತ್ರಿಕಂ ಅನ್ಯತ್ರ ಅನಾಲೋಚನೆ ಸರ್ವ ವಿಷಯ ಜ್ಞಾನಂ ಅಂತ ಇಷ್ಟು ಹೇಳಿದಂತೆ ಆಯ್ತು. ಅನ್ಯತ್ರ ಇತಿ ಲಕ್ಷ್ಮೀ ಪ್ರತ್ಯಕ್ಷೆ ಅಧಿವ್ಯಾಪ್ತಿ ವಾರಣಾಯ ಜ್ಞಾನಂ ಹಾಗೆ ಅಂತ. ಸರ್ವ ವಿಷಯಂ ಅಂತ ಹೇಳಿದ್ರೆ ಸಾಕಾಗಿತ್ತು. ಸರ್ವ ವಿಷಯ ಜ್ಞಾನಂ ಅಂತ ಯಾಕೆ ಸೇರಿಸಿದ್ರು ಹಾಗೆ ಅಂತ ಹೇಳಿದ್ರೆ, ಲಕ್ಷ್ಮಿಯ ಪ್ರತ್ಯಕ್ಷವೂ ಕೂಡ ಹೇಗಿದೆ, ಲಕ್ಷ್ಮೀ ದೇವಿಯ ಪ್ರತ್ಯಕ್ಷದಿಂದ ಬರತಕ್ಕ ಒಂದು ಜ್ಞಾನ, ಅದು ಕೂಡ ಅದರ ಪ್ರತ್ಯಕ್ಷ ಅಂತಾನೆ ಕರಿತೀವಿ. ಆ ಒಂದು ಇಂದ್ರಿಯಗಳು, ಅಪ್ರಾಕೃತವಾದ ಸ್ವರೂಪಭೂತವಾದ ಇಂದ್ರಿಯಗಳು ಅದು ಹೇಗಿದೆ, ಅದು ಕೂಡ ಲಕ್ಷ್ಮೀ ದೇವಿಯ ಇಂದ್ರಿಯಗಳು ಕೂಡ ಹಾಗೇ ಇದೆ. ಈಶ್ವರೇ ತು ಅಸಾರ್ವತ್ರಿಕಂ ಅನ್ಯತರ ಅನಾಲೋಚನೆ ಸರ್ವ ವಿಷಯಂ, ಎಲ್ಲವನ್ನು ಗ್ರಹಿಸತಕ್ಕದ್ದು ಹಾಗೆ ಅಂತ ಇದೆ. ಅದರಿಂದ ಆ ಲಕ್ಷ್ಮೀ ಪ್ರತ್ಯಕ್ಷದಲ್ಲಿ ಅತಿವ್ಯಾಪ್ತಿ ಬಂತು. ಯಾಕೆ? ಲಕ್ಷ್ಮೀ ಪ್ರತ್ಯಕ್ಷವೂ ಕೂಡ ಹೇಗಿದೆ, ಈಗ ನಮ್ಮ ಪ್ರತ್ಯಕ್ಷ ಏನಿದೆ, ಏನೋ ಒಂದು ಲಿಮಿಟೆಡ್ ದೂರದಲ್ಲಿ ಇರುವ ಪದಾರ್ಥವನ್ನ ನೋಡ್ತೀವಿ, ಕೇಳ್ತೀವಿ. ನಮ್ಮ ಪ್ರತ್ಯಕ್ಷ ವೆರಿ ಲಿಮಿಟೆಡ್. ನೋಡಿ, ಜ್ಞಾನ ಪ್ರತ್ಯಕ್ಷ ಸ್ವಲ್ಪ ವ್ಯತ್ಯಾಸ ಇದೆ ನೋಡಿ. ಇಂದ್ರಿಯಗಳು
ಅದು ಕೂಡ ಜ್ಞಾನವನ್ನು ಗ್ರಹಿಸ್ತದೆ. ಹ್ಮ್. ಆದರೆ ಸ್ವಲ್ಪ ಲಿಮಿಟೆಡ್ ಡಿಸ್ಟೆನ್ಸ್ ಅಲ್ಲಿ ಇರೋದನ್ನ ನೋಡ್ಲಿಕ್ಕಾಗ್ತದೆ, ಕೇಳಲಿಕ್ಕಾಗ್ತದೆ, ಮುಟ್ಲಿಕ್ಕಾಗ್ತದೆ. ಹ್ಮ್. ನಾಲಿಗೆಯಿಂದ ರುಚಿ ನೋಡ್ಲಿಕ್ಕಾಗ್ತದೆ, ಗಂಧ, ಮೂಗಿಂದ ಗಂಧ ಆ ಅನುಭವಿಸ್ಲಿಕ್ಕಾಗ್ತದೆ. ಇದೆಲ್ಲ ಪ್ರತ್ಯಕ್ಷ ಅಂತ ಕರಿತೀವಿ. ಹ್ಮ್. ಲಕ್ಷ್ಮೀ ಪ್ರತ್ಯಕ್ಷ ಅದು ಕೂಡ ಏನಾಗಿದೆ? ಈಶ್ವರೇತು ಅಸಾರ್ವತ್ರಿಕಂ ಅನ್ಯತ್ರ ಅನಾಲೋಚನೆ ಸರ್ವ ವಿಷಯಂ ಅಂತ ಎಲ್ಲವನ್ನು ಗ್ರಹಿಸತಕ್ಕದ್ದಾಗಿದೆ. ಲಕ್ಷ್ಮೀ ಪ್ರತ್ಯಕ್ಷವೂ ಕೂಡ ಅಲ್ಲಿ ಅತಿವ್ಯಾಪ್ತಿ ಬಂತು. ಅದರ ಪರಿಹಾರಕ್ಕಾಗಿ ಸರ್ವ ವಿಷಯ ಜ್ಞಾನಂ ಅಂತ ಜ್ಞಾನವನ್ನು ಕೂಡ ಸೇರಿಸಿದರು ಅಂತ. ತದಪಿ ನಿಯಮೇನ ಯಥಾರ್ಥಂ. ಆ ಲಕ್ಷ್ಮೀ ಜ್ಞಾನ ಏನಾಗಿದೆ? ನಿಯಮೇನ ಯಥಾರ್ಥವಾಗಿದೆ. ಅಂದ್ರೆ ಏನರ್ಥ? ಲಕ್ಷ್ಮೀ ದೇವಿಗೆ ಯಾವತ್ತಿಗೂ ಕೂಡ, ಯಾವ ಸಂದರ್ಭದಲ್ಲೂ ಕೂಡ, ಯಾವ ದೇಶ ಕಾಲದಲ್ಲೂ ಕೂಡ ಹ ಅಯಥಾರ್ಥ ಬಂತು, ತಪ್ಪು ತಿಳುವಳಿಕೆ ಬಂತು ಅಂತ ಇಲ್ಲವೇ ಇಲ್ಲ. ನೋಡಿ, ತಪ್ಪು ತಿಳುವಳಿಕೆ ಬೇರೆ, ಪರಮಾತ್ಮನ ಜ್ಞಾನದಲ್ಲಿ ಹಾ ಅಸಾರ್ವತ್ರಿಕ ಅಂತ ಹೇಳೋದು ಬೇರೆ. ಹ್ಮ್. ಲಕ್ಷ್ಮೀದೇವಿ ಏನ್ ತಿಳಿದಿದ್ದಾರೆ ಅದು ನಿಯಮೇನ ಏನಾಗಿದೆ? ಯಥಾರ್ಥವೇ ಆಗಿದೆ. ಮೋಹ, ಅಜ್ಞಾನ, ಡೌಟು ಇತ್ಯಾದಿಗಳು ಯಾವುದು ಇರೋದಿಲ್ಲ. ಸಂಶಯ ಇತ್ಯಾದಿಗಳು ಯಾವುದೂ ಇಲ್ಲ. ಶುದ್ಧವಾದ ಜ್ಞಾನ ಅಂತ ಅರ್ಥ. ಆದರೆ ಪರಮಾತ್ಮನ ವಿಷಯದಲ್ಲಿ ಯಥಾಯೋಗ್ಯ ಪರಿಪೂರ್ಣವಾಗಿ ತಿಳ್ಕೊಂಡಿದ್ದಾರೆ. ಅವರಿಗೆ ಎಷ್ಟು ಯೋಗ್ಯತೆ ಉಂಟೋ ಅಷ್ಟು ಪರಿಪೂರ್ಣವಾಗಿ ತಿಳಿದಿದ್ದಾರೆ. ಹಾಗೆ ಅಂತ. ಪರಮಾತ್ಮ ಅನಂತ, ಅನಂತನಾದ ಪರಮಾತ್ಮನನ್ನ ಬೇರೆಯವರು ತಿಳಿಯಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಹಾ ತದಪಿ ನಿಯಮೇನ ಯಥಾರ್ಥಂ. ತದಪಿ ಅಂದ್ರೆ ಲಕ್ಷ್ಮೀ ಜ್ಞಾನಂ ಅಂತ ಅರ್ಥ. ಲಕ್ಷ್ಮೀ ಜ್ಞಾನಮಪಿ ನಿಯಮೇನ ಯಥಾರ್ಥಂ. ಲಕ್ಷ್ಮೀ ಸ್ವರೂಪಂ ಅನಾದಿ ನಿತ್ಯಂ ಚ. ಅದು ಸ್ವರೂಪಭೂತವಾದ ಜ್ಞಾನವೂ ಆಗಿದೆ. ಲಕ್ಷ್ಮಿಯ ಜ್ಞಾನ ಏನಾಗಿದೆ? ಸ್ವರೂಪಭೂತವಾದದ್ದು ಮತ್ತು ಅನಾದಿ ನಿತ್ಯ. ಅನಾದಿ ಅಂದ್ರೆ ಆದಿ, ಆದಿ ಇಲ್ಲದ್ದು. ಲಕ್ಷ್ಮೀ ಜ್ಞಾನ ಯಾವಾಗ ಬಂತು? ಇವತ್ತು ಬಂತು, ಪ್ರಳಯ ಕಾಲದಲ್ಲಿ ಬಂತು, ಹಾಗೆ ಇಲ್ಲವೇ ಇಲ್ಲ. ಎಲ್ಲಾ ಬ್ರಹ್ಮದೇವರ ಜಗತ್ತಿನ ಜ್ಞಾನವೂ ಕೂಡ ಅನಾದಿ ನಿತ್ಯವಾಗಿ ಇದೆ. ಅನಾದಿ ಅಂದ್ರೆ ಆದಿ ಇಲ್ಲದ್ದು. ನಿತ್ಯ ಅಂದ್ರೆ ಏನು? ಅಂತ ಇಲ್ಲದ್ದು ಅಂತ ಅರ್ಥ. ಅನಾದಿ ನಿತ್ಯಂ ಚ. ಲಕ್ಷ್ಮೀ ಜ್ಞಾನ ಅಂತದ್ದು. ಮೂರು ವಿಶೇಷಣ ಹೇಳಿದ್ದಾರೆ: ಯಥಾರ್ಥಂ, ಸ್ವರೂಪಭೂತಂ ಮತ್ತು ಅನಾದಿ ನಿತ್ಯಂ. ಹಾಗೆ ಇದು ಲಕ್ಷ್ಮಿಯ ಜ್ಞಾನದ ಒಂದು ವಿವರಣೆ ಅಂತ. ಮುಂದಿನದ್ದು ಮತ್ತೆ ನೋಡ, ಯೋಗಿ ಜ್ಞಾನಂ ಅಂತ ಹೇಳ್ತಾರೆ. ಎಸ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.